ಒಂದು ವರ್ಷಕ್ಕೂ ಹೆಚ್ಚು ಕಾಲ ದೇಶದ ರಾಜಧಾನಿ ದೆಹಲಿಯಲ್ಲಿ ನಡೆದ ಪ್ರತಿಭಟನೆಗೆ ಮಣಿದ ಪ್ರಧಾನಿ ನರೇಂದ್ರ ಮೋದಿ 3 ಕೃಷಿ ಕಾಯ್ದೆ ವಾಪಸ್ ಪಡೆಯುವುದಾಗಿ ಭರವಸೆ ನೀಡಿದ್ದರು. ಆದರೆ ಚುನಾವಣೆ ಮುಗಿದ ಮೇಲೆ ಅದ್ಯಾವುದಕ್ಕೂ ಗಮನ ನೀಡದ ಕೇಂದ್ರ ಸರ್ಕಾರದ ವಿರುದ್ಧ ಜುಲೈ 22ರಂದು ದೆಹಲಿಯ ಜಂತರ್ ಮಂತರ್ನಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದು, ಜಿಲ್ಲೆಯಿಂದ ನೂರಾರು ಜನ ಭಾಗವಹಿಸುತ್ತಿರುವುದಾಗಿ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟದ ರಾಜ್ಯ ಸಂಚಾಲಕ ಬಳುವಳ್ಳಿ ಲೋಕೇಶ್ ಗೌಡ ತಿಳಿಸಿದರು. ಚಿಕ್ಕಬಳ್ಳಾಪುರದ ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ಜಿಲ್ಲಾ ಸಂಚಾಲಕ ಬಳುವಳ್ಳಿ ಲೋಕೇಶ್ ಗೌಡ ಮಾತನಾಡಿ, ರೈತರ 3 ಕೃಷಿ ಕಾಯ್ದೆಗಳ ವಾಪಸ್ಗೆ ಒತ್ತಾಯಿಸಿ 1 ವರ್ಷಕ್ಕೂ ಹೆಚ್ಚು ಕಾಲ ಅನಿರ್ದಿಷ್ಟ ಧರಣಿ ನಡೆಸಿ 300ಕ್ಕೂ ಹೆಚ್ಚು ಜನ ಗಾಯಗೊಂಡು ಒಬ್ಬರು ಹುತಾತ್ಮರಾದ ಹೋರಾಟದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಕಾಯ್ದೆ ವಾಪಸ್ ತೆಗೆದುಕೊಳ್ಳುವುದಾಗಿ ಭರವಸೆ ನೀಡಿದ್ದರು. ಆದರೆ ನಂತರ ಮಾತು ತಪ್ಪಿದ್ದಾರೆ ಎಂದು ಆರೋಪಿಸಿದರು. ಜತೆಗೆ ಮತ್ತಷ್ಟು ಬೇಡಿಕೆಗಳ ಈಡೇರಿಸಲು ಆಗ್ರಹಿಸಿ 22ರಂದು ದೆಹಲಿಯ ಜಂತರ್ ಮಂತರ್ನಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಅದಕ್ಕೂ ಮುನ್ನ ಚಿಕ್ಕಬಳ್ಳಾಪುರದ ಅಂಬೇಡ್ಕರ್ ಭವನದಲ್ಲಿ 44ನೇ ರೈತ ಹುತಾತ್ಮ ದಿನಾಚರಣೆ ನಡೆಸಲಾಗುತ್ತಿದೆ. ರಾಜ್ಯದ 4-5 ರೈತ ಸಂಘಟನೆಗಳ ರಾಜ್ಯ ನಾಯಕರು ಪಾಲ್ಗೊಂಡು ರೈತರ ಹಲವಾರು ಸಮಸ್ಯೆಗಳ ಬಗ್ಗೆ ಚರ್ಚಿಸಲಿದ್ದಾರೆ ಎಂದರು. ಇವರಿಗೆಲ್ಲರಿಗೂ ನ್ಯಾಯ ಒದಗಿಸ್ತೀವಿ, ಅವರ ಫ್ಯಾಮಿಲಿಗಳಿಗೆ. ಮತ್ತೆ ಇದರಲ್ಲಿ ಯಾರ್ಯಾರು ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು ಭಾಗವಹಿಸಿದ್ರು ಅವರನ್ನ ಕೂಡಲೇ ಸಸ್ಪೆಂಡ್ ಮಾಡ್ತೇವೆ ಅಂತ ಹೇಳ್ಬಿಟ್ಟು ಅವತ್ತು ರೈತ ನಾಯಕರಿಗೆ ಅಭಯ ಕೊಟ್ಟಿದ್ರು ಮೋದಿಯವರು. ಏನು ಅವರ ಸಚಿವರನ್ನ ಕಳಿಸಿ ಅಭಯ ಕೊಟ್ಟಿದ್ರು, ಅದ್ಯಾವುದೂ ಮಾಡಲಿಲ್ಲ. ಆ ಒಂದು ಪರಿಣಾಮನೇ ಇವತ್ತು ಮೋದಿಯವರು ಏನು ಈ ಬಾರಿ 400 ಅಂತೇಳಿ ಬಹಳ ಜಂಬ ಮುಚ್ಕೊಂಡು ಎಲ್ಲ ಕಡೆ ಓಡಾಡ್ತಾ ಇದ್ರು, ಅದು ಏಟ್ ಬಿದ್ದಿದ್ದು ಇದೇ ರೈತ ಸಂಘಗಳಿಂದ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಯಾಕಂದ್ರೆ ಅವ್ರು ಬಂದಿದ್ರು ಹರಿಯಾಣ, ಪಂಜಾಬ್, ಡೆಲ್ಲಿ, ಉತ್ತರ ಪ್ರದೇಶದವರು ರೈತ ನಾಯಕರು ಬಂದಾಗ ಸುಮಾರು 90 ಲೋಕಸಭಾ ಕ್ಷೇತ್ರಗಳಲ್ಲಿ ಈ ಒಂದು ಬಿಜೆಪಿ ಸೋಲೋದಕ್ಕೆ ರೈತ ಸಂಘಗಳೇ ಕಾರಣ ಅನ್ನೋದನ್ನ ಮಂದಟ್ಟು ಮಾಡಿಕೊಟ್ಟಿದ್ದಾರೆ. ಆದ್ರೂ ಜಾಣಕೂಡು ಪ್ರದರ್ಶನ ಮಾಡ್ತಾ ಇದ್ದಾರೆ ಮೋದಿ ಸರ್ಕಾರ. ಈ ನಿಟ್ಟಿನಲ್ಲಿ 22ನೇ ತಾರೀಕು, ಇದೇ ತಿಂಗಳು ಜುಲೈ 22ನೇ ತಾರೀಕು ಡೆಲ್ಲಿಯಲ್ಲಿ ಎಲ್ಲ ರಾಜ್ಯಗಳ ಮುಖಂಡರು ಜಂತರ್ ಮಂತರಲ್ಲಿ ಒಂದು ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನ ಮಾಡಲಿದ್ದಾರೆ. ಅದಕ್ಕೆ ರಾಜ್ಯದ ಅನೇಕ ಮುಖಂಡರು ಮತ್ತೆ ಇಲ್ಲಿನ ಜಿಲ್ಲಾ ಮುಖಂಡರುಗಳು ಭಾಗವಹಿಸಬೇಕು ಅಂತ ಸಾರ್ವಜನಿಕರಲ್ಲಿ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಮನವಿ ಮಾಡುತ್ತಾ ಇದ್ದೀವಿ. ನಿಮ್ಮ ಪತ್ರಿಕಾಗೋಷ್ಠಿಯ ಮುಖಾಂತರ ಮನವಿ ಮಾಡಿಕೊಳ್ತೇವೆ. ಇವತ್ತು ಏನು ಈ ಪಟ್ಟಿಯಲ್ಲಿ ಇದೆ ಅದರ MSP ದರನ ಖಾತ್ರಿಗೊಳಿಸುವ ಕಾನೂನು ಸ್ವಾಮಿನಾಥನ್ ವರದಿಯ ಆಧಾರದ ಮೇಲೆ MSP ಪ್ರೈಸ್ನ ಫಿಕ್ಸ್ ಮಾಡಬೇಕು. ಮೋದಿ ನಾಟಕ ಆಡೋದ್ರಲ್ಲಿ ಬಹಳ ಡಿಸಿಬರು. ಯಾಕಂದ್ರೆ ಒಂದು ಉದಾಹರಣೆ ನಾನು ತಮ್ಮ ಮುಂದೆ ಪತ್ರಿಕಾ ಮಿತ್ರರ ಮುಂದೆ ಇಡಬೇಕು. ಇವತ್ತು ಹರಿಯಾಣ 3190 ರೂಪಾಯಿ ಬೆಂಬಲ ಬೆಲೆಯನ್ನು ಘೋಷಿಸಿದೆ. ಆದರೆ ಕೇಂದ್ರ ಸರ್ಕಾರ 2290 ರೂಪಾಯಿ ಘೋಷಿಸಿದೆ. ಅಂದ್ರೆ ನಾವೇನೋ ಮಾಡಿದ್ದೀವಿ ಅಂತ ಹೊರ ಪ್ರಪಂಚಕ್ಕೆ ಪತ್ರಿಕಾ ಲೋಕದ ಮುಖಾಂತರ ಸುಳ್ಳು ಹೇಳೋದು ಮೋದಿಯವರ ಒಂದು ಸುಳ್ಳನ್ನು 100 ಸಾರಿ ಹೇಳಿ ಸತ್ಯ ಮಾಡುವಂತ ಕಲೆ ಬಿಜೆಪಿಯವರಿಗೆ ಬಹಳ ಚೆನ್ನಾಗಿ ರಕ್ತದಲ್ಲೇ ಅದು ಬಂದ್ಬಿಟ್ಟಿದೆ. ಇದೇ ರೀತಿ ಇವತ್ತು ರೈತರು ಮತ್ತು ಕೂಲಿಕಾರರು ಏನು ಸಾಲ ಮಾಡಿದಾರೋ ಅದನ್ನ ಸಾಲ ಮನ್ನಾ ಆಗಬೇಕು. ಮತ್ತೆ ಸಾಂಬಾರ್ ಪದಾರ್ಥಗಳು, ಅರಿಶಿನ ಪುಡಿ ಇರ್ಬೋದು, ಮೆಣಸಿನ ಪುಡಿ, ಇದರ ಬೋರ್ಡ್ಗಳನ್ನ ಸ್ಥಾಪನೆ ಮಾಡಬೇಕು. ಮತ್ತೆ ಏನು ಭೂ ಸ್ವಾಧೀನ ಕಾಯ್ದೆ 2013ರಲ್ಲಿ ಭೂ ಸ್ವಾಧೀನ ಕಾಯ್ದೆ ಜಾರಿ ಬಂದಿತ್ತು, ಅದನ್ನ ಮರು ಜಾರಿ ಮಾಡಬೇಕು. ಯಾಕಂದ್ರೆ ಸ್ಥಳೀಯ ಜಿಲ್ಲಾಧಿಕಾರಿಗಳ ಮುಖಾಂತರ ಏನಲ್ಲಿ ಸ್ಟ್ಯಾಂಡರ್ಡ್ ರೇಟ್ಸ್ ಇರ್ತದಲ್ಲ ಪರಿಹಾರದ್ದು, ಅದನ್ನು 4 ಪಟ್ಟು ಕೊಡಬೇಕು ಅಂತ ಒಂದು ಮನವಿನ ಅವತ್ತು ಜುಲೈ 22ನೇ ತಾರೀಕು ಮಾಡಲಿದ್ದೀವಿ. ಏನು ಜುಲೈ 22ನೇ ತಾರೀಕು ಜಂತರ್ ಮಂತರ್ ಡೆಲ್ಲಿಯಲ್ಲಿ ನಾವು ಬೃಹತ್ ಪ್ರತಿಭಟನೆ ಮುಖಾಂತರ ನಾವು ಇವೆಲ್ಲ ಅಂಶಗಳನ್ನ ಏನು ಒಪ್ಕೊಂಡಿದ್ರು ಅವತ್ತು 378 ದಿವಸ ಕಾಲ ಏನು ಸ್ಟ್ರೈಕ್ ಮಾಡಿದ್ರು ರೈತರು ಅವತ್ತು ಒಪ್ಕೊಂಡಿದ್ದು ಅದನ್ನು ಮರು ಜಾರಿಗೆ ಮಾಡಬೇಕು. ಇನ್ನು ಸುದ್ದಿಗೋಷ್ಠಿಯಲ್ಲಿ ಹಸಿರು ಸೇನೆ ಜಿಲ್ಲಾಧ್ಯಕ್ಷ HN ಗೋವಿಂದರೆಡ್ಡಿ, ವೆಂಕಟಶಿವಾರೆಡ್ಡಿ, ಚೌಡರೆಡ್ಡಿ, ಆದಿನಾರಾಯಣಪ್ಪ, ಕೃಷ್ಣಪ್ಪ, ಗೋವಿಂದಪ್ಪ, ಈಶ್ವರಪ್ಪ ಮತ್ತಿತರರು ಹಾಜರಿದ್ದರು. ಪ್ರವೀಣ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.